ದಾಂಪತ್ಯದ ವಿಚಾರಗಳು. ದಾಂಪತ್ಯದಲ್ಲಿ ಪೋಸ್ಟ್ ಮ್ಯಾರೇಜ್ ಪೀರಿಯಡ್ನಲ್ಲಿ ಬರಬಹುದಾದ ಕೆಲವು ತೊಡಕುಗಳು ಮೇಷ, ವೃಷಭ ಮುಂತಾದ ರಾಶಿಗಳಿಗೆ ಹೇಗೆ ಎತ್ತ ಅನ್ನುವುದನ್ನು ಚರ್ಚೆ ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ಈಗ ಕರ್ಕಾಟಕ ರಾಶಿಯವರ ಬಗೆಗೆ ಈ ಯೋಚನೆಯನ್ನು ನಾವು ಮಾಡುವಂಥದ್ದಾದರೆ, ಬಾಳ ಸಂಗಾತಿಯನ್ನು ಕರ್ಕಾಟಕ ರಾಶಿಯವರಿಗೆ ಒದಗಿಸಿಕೊಡಬೇಕಾದಂತಹ ಜವಾಬ್ದಾರಿಯನ್ನು ಶನೈಶ್ಚರ ಹೊರ್ತಾನೆ. ಯಾಕೆಂತಂದರೆ ಈ ರಾಶಿಯವರಿಗೆ ದಾಂಪತ್ಯದ ಸ್ಥಳದ ಮನೆ ಅಂತಂದ್ರೆ ಅದು ಮಕರ ರಾಶಿಯಾಗಿರುತ್ತೆ. ಆ ಮಕರ ರಾಶಿಯ ಯಜಮಾನ ಶನೈಶ್ಚರನಾಗಿರ್ತಾನೆ. ಶನೈಶ್ಚರನ ದೊಡ್ಡ ಪ್ರಾರಬ್ಧ ಏನು ಅಂತಂದರೆ, ಈತ ಬಹಳ ಸ್ಲೋ. ಆ ರಾಶಿ ಚಕ್ರದ 12 ಮನೆಗಳನ್ನು ಒಂದು ಸುತ್ತು ಹೊಡೆಯಬೇಕಾದ್ರೆ ಇವನಿಗೆ 30 ವರ್ಷಗಳು ಬೇಕು. ಆದರೆ ಚಂದ್ರನ ಯಜಮಾನತ್ವದ ಕರ್ಕಾಟಕ ರಾಶಿ ಏನಾಗತ್ತೆ, ಚಂದ್ರನೇ ಯಜಮಾನನಾಗಿರೋದ್ರಿಂದ ಚಂದ್ರ ಇದೇ 30 ವರ್ಷಗಳನ್ನು ತೆಗೆದುಕೊಳ್ಳಬಹುದಾದಂತಹ ಒಂದು ಬಹಳಷ್ಟು ಸ್ಲೋ ಆದಂತಹ ಶನೈಶ್ಚರನಿಗೆ ಮೀರಿ ಆ 12 ಮನೆಗಳ ರಾಶಿ ಚಕ್ರವನ್ನು ಸುತ್ತ ಹಾಕೋದಕ್ಕೆ ಚಂದ್ರನಿಗೆ ಕೇವಲ 30 ದಿನಗಳು ಸಾಕಾಗುತ್ತೆ. ಅಂದರೆ ಏನು ಅಂದರೆ, ವೇಗ ಮತ್ತು ಸ್ಲೋ ಎಲಿಮೆಂಟ್ ಇವೆರಡರ ನಡುವಿನ ಬ್ಯಾಲೆನ್ಸ್, ಗಂಡ ಹೆಂಡಿರ ನಡುವೆ ನಡೆಯಬೇಕಾದಂಥದ್ದು ಕರ್ಕಾಟಕ ರಾಶಿಯವರ ಸಂದರ್ಭದಲ್ಲಿ ಬಹಳ ಕಡ್ಡಾಯವಾದಂತಹ ಒಂದು ಎಲಿಮೆಂಟ್ ಆಗಿರುತ್ತೆ. ನಾನು ಆತುರ ಮಾಡ್ತೇನೆ, ನೋ, ನಡೆಯೋದಿಲ್ಲ. ನಾನು ಬಹಳ ಸ್ಲೋ ಆಗಿರ್ತೇನೆ, ನೋ, ನಡೆಯೋದಿಲ್ಲ. ಅದು ಎಲ್ಲೋ ತಮ್ಮಲ್ಲಿಯೇ ಕಾಂಪ್ರಮೈಸ್ ಮಾಡಿಕೊಳ್ಳುವಂಥ ಒಂದು ಸಂಯೋಜನೆಯನ್ನು ಪಡೆಯಬೇಕು. ಹಾಗೆಯೇ ಈ ಒಂದು ಕರ್ಕಾಟಕ ರಾಶಿಯವರಿಗೆ ಕೇತುವಿನ ದೋಷ ಇದ್ದಿದ್ದಲ್ಲಿ ಜಾತಕದಲ್ಲಿ ಕುಜದೋಷ ಇದ್ದಾಗ, ಕುಜದೋಷ ಹೇಳುವಂತಹದ್ದೇನು, ಅನೇಕ ರೀತಿಯ ವಿಚಾರದಲ್ಲಿ ಕುಜದೋಷ ಅನ್ನುವಂತಹದ್ದು ಒಂದು ನಿಯಮವನ್ನು ರೂಪಿಸಿಕೊಟ್ಟಿದೆಯಾದರೂ ಕೂಡ ಆ ಕುಜದೋಷವು ಕೆಲವೊಂದು ಎಕ್ಸೆಪ್ಷನಲ್ ಸಂದರ್ಭದಲ್ಲಿ, ಯಾವುದೋ ಒಂದು ಎಕ್ಸೆಪ್ಷನ್ ಅಂದರೆ ಹೀಗೆ ಇದ್ದಿದ್ದು ಹೀಗಿದ್ದಲ್ಲಿ ಆ ಕುಜದೋಷವನ್ನು ನಾವು ಪರಿಗಣಿಸಬಾರದು. ಯಾವರದೋ ಒಬ್ಬನ ನಕ್ಷತ್ರ ಸ್ವಾತಿ ನಕ್ಷತ್ರವಾಗಿದೆ, ಯಾವುದೋ ಒಬ್ಬಳ ನಕ್ಷತ್ರ ಸ್ವಾತಿ ನಕ್ಷತ್ರವಾಗಿದೆ, ಅಥವಾ ಪುಬ್ಬ ನಕ್ಷತ್ರವಾಗಿದೆ, ಅಥವಾ ಅಶ್ವಿನಿ ನಕ್ಷತ್ರ, ಇಂಥ ಸಂದರ್ಭಗಳಲ್ಲಿ, ಅಥವಾ ಉತ್ತರ ನಕ್ಷತ್ರವಾಗಿದೆ, ಇಂಥ ಸಂದರ್ಭದಲ್ಲಿ ಏನಾಗುತ್ತೆ, ಕುಜ ದೋಷಗಳು ತಟ್ಟೋದಿಲ್ಲ. ಹಾಗೆಯೇ ಕುಜ ಇನ್ನಿತರ ರೀತಿಯಲ್ಲಿ ತನ್ನದೇ ಆದಂತಹ ಪಾತ್ರವನ್ನ ಬೇರೆ ಬೇರೆ ಮನೆಯಲ್ಲಿ ತನ್ನ ಆ ಒಂದು ಸಂಯೋಜನೆಯನ್ನ ಕಂಡುಕೊಂಡಾಗ ಆಗಲೂ ಕೂಡ ಅವನೇನಾಗ್ತಾನೆ, ಕುಜ ದೋಷ ಇದ್ದರೂ ಕುಜ ದೋಷವನ್ನ ನಿರ್ಮಾಣ ಮಾಡುವಂತಹ ಒಬ್ಬ ದುಷ್ಟನಾಗಿ ನಿಂತ್ಕೊಳ್ಳೋದಿಲ್ಲ. ಇದನ್ನು ಯಾಕೆ ಹೇಳ್ತಾ ಇದ್ದೇನೆ ಅಂತಂದ್ರೆ, ಈ ಕರ್ಕಾಟಕ ರಾಶಿಯವರು ಕುಜನ ಬಗೆಗೆ ಅಷ್ಟಾಗಿ ತಲೆಯನ್ನು ಕೆಡಿಸ್ಕೊಳ್ಳುವಂತಹ ಒಂದು ವಿಚಾರ ಇದ್ದಿರೋದಿಲ್ಲ. ಆದರೆ ಇವರು ಹೆಚ್ಚು ಹೆಚ್ಚು ಎಚ್ಚರವಾಗಿರಬೇಕಾದದ್ದು ಕೇತುವಿನ ಬಗೆಗಾಗಿ ಇರಬೇಕಾಗುತ್ತೆ. ಯಾಕೆಂದ್ರೆ ಈ ಕೇತು ಈ ಒಂದು ಏನು ಕರ್ಕಾಟಕ ರಾಶಿಯವರ ಜೀವನದ ಸಂದರ್ಭದಲ್ಲಿ ಶನೈಶ್ಚರನನ್ನ ಪೀಡಿಸುವಂತಹ ಒಂದು ತನ್ನದೇ ಆದಂತಹ ಅಸ್ತ್ರವನ್ನ ಹೊಂದಿರುವಾಗ ಅವನು ಏನ್ ಮಾಡ್ತಾನೆ, ಶನೈಶ್ಚರನ ಮೂಲಕವಾಗಿ ಕರ್ಕಾಟಕ ರಾಶಿಯವರ ದಾಂಪತ್ಯವನ್ನ ಅನೇಕ ರೀತಿಯ ಹೋರಾಟದಲ್ಲಿ ಅಥವಾ ಆ ದಾರುಣತೆಯಲ್ಲಿ ಸಿಲುಕಿಸುವಂತಹ ಖಳನಾಯಕನ ಪಾತ್ರವನ್ನ ನಿರ್ವಹಿಸ್ಬಿಡ್ತಾನೆ. ಹಾಗಾದ್ರೆ ಕೇವಲ ಕೇತು ಮಾತ್ರ ಇದಕ್ಕೆ ಕಾರಣನಿರ್ತಾನೋ ಕೇಳಿದ್ರೆ ಕೇತು ಮಾತ್ರ ಅಲ್ಲ. ಈ ಕೇತುವಿನ ದೋಷ ಏನು ಅಂದ್ರೆ, ಕೇತು ಯಾಕೆ ಹೆಚ್ಚು ಕಾರಣನಾಗ್ತಾನೆ ಅಂತಂದ್ರೆ, ರಾಹುವನ್ನು ಮೀರಿ ಚಂದ್ರನನ್ನ ಕಾಡುವಂತಹ ವಿಚಾರ. ರಾಹು ಮತ್ತು ಕೇತುಗಳು ಇಬ್ಬರೂ ಕೂಡ ಬೆಳಕಿನ ಒಂದು ಮೂಲವಾದಂತಹ ಸೂರ್ಯ ಮತ್ತು ಚಂದ್ರರನ್ನ ಹೆಚ್ಚು ಕೆಣಕ್ತಾರೆ ಅನ್ನುವಂಥದ್ದು ನಮ್ಮ ಪರಂಪರೆಯಲ್ಲಿ, ನಾವು ನಮ್ಮ ಆರ್ಷೇಯ ಭಾರತೀಯ ಪರಂಪರೆಯಲ್ಲಿ ನಂಬಿಕೊಂಡು ಬಂದಂತಹ ವಿಚಾರ. ಇದು ಜಾತಕದ ಪರಿಶೀಲನೆ ಆದಾಗ ಖಂಡಿತಕ್ಕೂ ಈ ರಾಹು ಕೇತುಗಳು ಚಂದ್ರನನ್ನು ಮತ್ತು ಸೂರ್ಯನನ್ನು ಬಹಳಷ್ಟು ರೀತಿಯಲ್ಲಿ ಪೀಡಿಸ್ತವೆ. ಅದೇ ಗ್ರಹಣಗಳ ಸಂದರ್ಭದಲ್ಲೂ ಆ ಪೀಡೆ ಬರುತ್ತೆ ಅನ್ನುವಂಥದ್ದು ನಮ್ಮ ಒಂದು ಶಾಸ್ತ್ರ ಹೇಳುವಂಥದ್ದು. ಅದಕ್ಕೆ ವಿರೋಧವಾಗಿ ಇದು ಕೇವಲ ನೆರಳು ಬೆಳಕಿನ ಆಟ ಅಂತ ನಮ್ಮ ಆಧುನಿಕವಾದ ವಿಜ್ಞಾನ ಹೇಳುತ್ತೆ. ಆಧುನಿಕ ವಿಜ್ಞಾನ ತಪ್ಪು ಅನ್ನುವಂಥದ್ದನ್ನ ನಾನಿಲ್ಲಿ ಮುಂದಿಡಲಿಕ್ಕೆ ಹೋಗ್ತಾ ಇಲ್ಲ, ಅಥವಾ ನಮ್ಮ ಆರ್ಷೇಯರು ನಂಬಿದಂತಹ ಆ ವಿಚಾರಗಳು ತಪ್ಪು ಅನ್ನುವಂಥದ್ದನ್ನು ಕೂಡ ನಾನು ಇಲ್ಲಿ ಪ್ರತಿಪಾದಿಸೋದಿಲ್ಲ. ಆದರೆ ಅದು ಅದರದ್ದೇ ಆದಂತಹ ಸತ್ಯ ನಮ್ಮ ಆರ್ಷೇಯ ಪರಂಪರೆಯ ಜೊತೆಗೆ ಕೂಡಿಸಿಕೊಂಡಂತಹ ನಮ್ಮ ಭಾರತೀಯ ಜ್ಯೋತಿಷ್ಯ ವಿಜ್ಞಾನ ಅದನ್ನ ನಂಬಬೇಕಾದಂತಹ ಅನೇಕ ವಿಚಾರಗಳು ಅಲ್ಲಿ ದಟ್ಟವಾಗಿ ಇರ್ತವೆ. ಹಾಗಾಗಿ ಕೇತುವಿನ ಸಂದರ್ಭದಲ್ಲಿ ಯಾಕೆ ಅಂತಂದ್ರೆ, ಇದನ್ನ ಒಂದು ರೂಲ್ ಅನ್ನಾಗಿ ಯಾರು ಕರ್ಕಾಟಕ ರಾಶಿಯವರು ತಿಳಿದುಕೊಳ್ಬಾರದು. ಆದರೆ
ಕೆಲವು ಗ್ರಹಣಗಳು ಅಂದ್ರೆ ಕೇತುವಿನ ಗ್ರಹಣ ಸಂದರ್ಭ ಬಂದಾಗ, ಕೇತು ಗ್ರಹಣದ ಸಂದರ್ಭ ಬಂದಾಗ, ಕೇತುವಿನ ಮೂಲಕವಾಗಿ ಚಂದ್ರ ತನ್ನ ಒಂದು ಆ ಗ್ರಹಣದ ಸ್ಥಿತಿಯನ್ನ ಪಡೆದುಕೊಳ್ತಾನೆ ಅನ್ನುವಂಥ ಸಂದರ್ಭ ಬಂದಾಗ ಅನೇಕರ ಈ ಒಂದು ಕರ್ಕಾಟಕ ರಾಶಿಯವರ ದಾಂಪತ್ಯದ ಸಂದರ್ಭದಲ್ಲಿ ಯಾವುದೋ ಒಂದು ರೀತಿಯ ಮಿಸುಕಾಟಗಳು ಪ್ರಾರಂಭ ಆಗೋದಕ್ಕೆ ಅವು ಶುರುಗೊಳ್ತವೆ. ಇದು ಹೇಗೆ ಶುರುಗೊಳ್ತವೆ ಅನ್ನುವಂಥದ್ದನ್ನ ಆ ಜಾತಕವನ್ನ ಎದುರಿಗೆ ಇಟ್ಟುಕೊಂಡಾಗ್ಲೇ ಅದನ್ನ ವಿವರಿಸಿ ಹೇಳಬಹುದೇ ವಿನಾ ಅದು ಹೇಗೆ ಶುರುವಾಗತ್ತೆ ಅನ್ನುವಂಥದ್ದನ್ನ ಒಂದು ರೀತಿಯ ಉದಾಹರಣೆಗಳನ್ನ ಹೇಳಬಹುದು. ಆದ್ರೆ ಆ ಉದಾಹರಣೆಗಳನ್ನ ಕೆಲವು ಕಾರಣಗಳಿಗಾಗಿ ಆ ವ್ಯಕ್ತಿಗಳ ಹೆಸರನ್ನ ನಾವು ಹೇಳಲಿಕ್ಕಾಗೋದಿಲ್ಲ. ಆ ವ್ಯಕ್ತಿಗಳು ಒಂದು ಸಿನಿಮಾದ ಸಂದರ್ಭದ ಟಿನ್ಸೆಲ್ ವರ್ಲ್ಡ್ನ ಹೀರೋಗಳು, ಹೀರೋಯಿನ್ಗಳು, ಅಥವಾ ಅನೇಕ ಸ್ಪೋರ್ಟ್ಸ್ ಮನ್, ಅಥವಾ ಅನೇಕ ರಾಜಕಾರಣಿಗಳು. ನಾವಿವತ್ತು ರಾಜಕಾರಣಿಗಳ ವಿಚಾರದಲ್ಲಿ ಈ ಒಂದು ಹನಿ ಟ್ರ್ಯಾಪ್ ಅಥವಾ ಅವರ ಯಾವುದೋ ಒಂದು ಖಾಸಗಿ ಜೀವನದ ವಿಚಾರಗಳು ಬಹಿರಂಗವಾದವು, ಇವೆಲ್ಲ ದಾರುಣತೆಗಳನ್ನ ನಾವು ಕೇಳ್ತಾ ಇರ್ತೇವೆ. ಇವೆಲ್ಲ ಎಲ್ಲೋ ಒಂದು ಕಡೆ ಬಂದಾಗ ಈ ಒಂದು ಸೂಕ್ಷ್ಮ ಎಲ್ಲಿ ತೊಂದರೆ ಕೊಡ್ತಾ ಇರ್ತವೆ ಅಂತಂದ್ರೆ ಈ ಕರ್ಕಾಟಕ ರಾಶಿಯವರಿಗೆ ಹೆಚ್ಚಾಗಿ ತೊಂದರೆ ಕೊಡ್ತವೆ. ಹಾಗಾದ್ರೆ ಕರ್ಕಾಟಕ ರಾಶಿಯವರಿಗೆ ಮಾತ್ರ ಈ ತೊಂದರೆಗಳು ಬರ್ತಾವ ಕೇಳಿದ್ರೆ ಹಾಗಲ್ಲ. ಅದಕ್ಕೂ ಕೂಡ ಬೇರೆ ಬೇರೆ ರೀತಿಯಲ್ಲಿ ಅದು ತನ್ನ ಕವಲುಗಳನ್ನ ಪಡೆಯುವಂತಹದ್ದಾಗಿರೋದ್ರಿಂದ ಚಂದ್ರನಿಗೆ ಸಂಬಂಧಿಸಿದ, ಕೇತುವಿಗೆ ಸಂಬಂಧಿಸಿದಂತಹ ಯಾವುದೋ ಒಂದು ವಿಚಾರ ಯಾವುದೇ ರಾಶಿಯ ದಾಂಪತ್ಯಕ್ಕೆ ಸಂಬಂಧಿಸಿದಂತಹ ವಿಚಾರಕ್ಕೆ ಕೂಡಿಸ್ಕೊಂಡಿದೆ ಅಂತಾದ್ರೆ ಅವರ ಜೀವನದಲ್ಲೂ ಕೂಡ ಅದು ಘಟಿಸೋದಕ್ಕೆ ಸಾಧ್ಯತೆಗಳು ಇರುತ್ತೆ. ಆದರೆ ಹೆಚ್ಚು ಇದಕ್ಕೆ ತಮ್ಮದೇ ಆದಂತಹ ಬೆಲೆಯನ್ನ ತೆರಬೇಕಾದಂಥವರು, ಕೇತುವಿನ ಮೂಲಕ ತೆರಬೇಕಾದಂಥವರು ಪ್ರತ್ಯಕ್ಷವಾಗಿ ಈ ಒಂದು ಕರ್ಕಾಟಕ ರಾಶಿಯವರು ಇರ್ತಾರೆ. ಹಾಗಾಗಿ ಏನು ಪ್ರತಿಯೊಂದು ವಿಚಾರದಲ್ಲಿಯೂ ಮನುಷ್ಯನ ಜೀವನ ಶುಭ್ರವಾಗಿರುವಂತಹದ್ದೇನು, ನಮ್ಮದೇ ಆದಂತಹ ಮಿದುಳಿನ ವಿಸ್ತಾರವನ್ನ ವಿಕಾಸವಾದದ ಮೂಲಕವಾಗಿ ಇನ್ನಿಲ್ಲದ ಎಲ್ಲ ಪ್ರಾಣಿಗಳಿಗಿಂತ ಮೀರಿ ನಾವು ಮನುಷ್ಯರು ಅನ್ನುವಂಥದ್ದನ್ನ ನಾವು ನಮ್ಮ ಒಂದು ಸ್ಟೇಟಸ್ ಅನ್ನ, ನಮ್ಮ ಘನತೆಯನ್ನ, ನಮ್ಮ ವರ್ಚಸ್ಸನ್ನ ಮೇಲೆ ಇರಿಸ್ಕೊಂಡಿದ್ದೇವೆ. ಯಾಕೆಂತಂದ್ರೆ ಪ್ರಾಣಿಗಳು ನಾವು ಪ್ರಾಣಿಗಳೇ ಆಗಿದ್ರು ಕೂಡ ಆ ನಮ್ಮ ಒಂದು ಯೋಚಿಸುವ ಅಥವಾ ನೈತಿಕತೆಯ ಅಥವಾ ನಮ್ಮದೇ ಆದಂತಹ ಒಂದು ಮಾನವೀಯವಾದಂತಹ ನೆಲೆಯಲ್ಲಿ ಅನೇಕ ರೀತಿಯ ದೈವತ್ವವನ್ನು ಮೀರಿದಂತಹ ವಿಶೇಷತೆಯನ್ನು ತೋರಬಹುದಾದ ಗುಣಧರ್ಮವನ್ನು ನಾವು ಪಡೆದುಕೊಳ್ಳಬಹುದಾಗಿದ್ದರಿಂದಾಗಿ ನಾವು ಏನಾಗಿರ್ಬೇಕಾಗ್ತದೆ, ವಿ ಶುಡ್ ಬಿ ಡಿಫರೆಂಟ್. ಆ ಡಿಫರೆಂಟ್ ಆದ ರೀತಿಯಲ್ಲಿ ನನ್ನ ನ್ಯಾಯದ ಹೆಜ್ಜೆಗಳನ್ನು ಇಡುತ್ತೇನೆ, ನನ್ನ ಮಾತಿನ ವರಸೆಯನ್ನು ನಾನು ಇಡುತ್ತೇನೆ. ಯಾರನ್ನು ಆ ಸಂದರ್ಭದಲ್ಲಿ ಕುಗ್ಗಿಸಲಿಕ್ಕಾಗಿ ಯಾವುದೋ ಒಂದನ್ನು ಸುಳ್ಳನ್ನು ಹೇಳುವುದರ ಮೂಲಕ, ಇನ್ನು ತಮಾಷೆಗಾಗಿ ಯಾವುದೋ ಒಂದು ಅಂಡರ್ಸ್ಟ್ಯಾಂಡಿಂಗ್ ನಲ್ಲಿ ಒಬ್ಬರನ್ನೊಬ್ಬರು ತಮಾಷೆ ಮಾಡಿಕೊಳ್ಳುವಂತಹ ವಿಚಾರ, ಕಾಲಿಡಿಯುವಂತಹ ವಿಚಾರ ಅದು ಬೇರೆ. ಅದರಲ್ಲಿ ಯಾವುದೇ ರೀತಿಯಲ್ಲಿ ಒಬ್ಬನ ತೇಜೋವಧೆಯನ್ನ ಮಾಡಬೇಕು ಅನ್ನುವಂತಹ ವಿಚಾರ ಇದ್ದಿರೋದಿಲ್ಲ. ಆದ್ರೆ ತೇಜೋವಧೆಯನ್ನ ಮಾಡುವುದರ ಮೂಲಕವಾಗಿ ಅನೇಕ ಗಂಡ ಹೆಂಡಂದ್ರಲ್ಲಿ ನಾವು ಕಾಣ್ತಾ ಇರ್ತೇವೆ. ಜನರ ಎದುರುಗಡೆನೆ ಹೆಂಡತಿ ಸಿಡಕಬಹುದು ಅಥವಾ ಅನೇಕರ ಎದುರಿನಲ್ಲಿ ಗಂಡ ಸಿಡಕಬಹುದು. ನಮ್ಮೆಲ್ಲರ ವಿಚಾರಗಳು ಏನಿರ್ತವೆ, ನಾವು ಫೇರ್ ಸೆಕ್ಸ್ಗೆ ಅಂದರೆ ಹೆಣ್ಣು ಮಕ್ಕಳ ಬಗೆಗಾಗಿ ಅನೇಕ ರೀತಿಯ ಸಾಫ್ಟ್ ಕಾರ್ನರ್ಗಳನ್ನ ಈ ಜಗತ್ತು ಹೊಂದಿದೆ. ಅದು ಹೊಂದಲೇಬೇಕು. ಯಾಕೆಂತಂದ್ರೆ ಹೆಣ್ಣು ಮಕ್ಕಳಲ್ಲಿ ಆ ಮೃದುತ್ವ ಹೇಳುವಂತಹದ್ದೇನಿದೆ, ಹೆಚ್ಚಿನ ರೀತಿಯಲ್ಲಿ ಅವರಲ್ಲಿ ಅದೊಂದು ರೀತಿಯ ತನ್ನದೇ ಆದಂತಹ ಸೊಗಸನ್ನ ಮತ್ತು ಒಂದು ರೀತಿಯ ಅವರದ್ದೇ ಆದಂತಹ ಗುಣದ ಪರಿಪಕ್ವತೆಯನ್ನ ಅದು ಏನ್ ಮಾಡ್ಕೊಡತ್ತೆ, ರೂಪಿಸಿಕೊಡತ್ತೆ. ಆದರೂ ಕೂಡ ಇಂತಹ ಪರಿಪಕ್ವತೆ ಸೊಗಸನ್ನ ಅವರು ರೂಪಿಸಿಕೊಳ್ಬೇಕಾದಂತಹ ಸಂದರ್ಭ ಇದ್ರೂ ಕೂಡ ತಮ್ಮದಾದಂತಹ ಮೂಗಿನ ತುದಿಯ ಕೋಪದಿಂದ ಯಾವುದೋ ಒಂದು ಸಂದರ್ಭದಲ್ಲಿ ಗಂಡನ ಬಗೆಗಾಗಿ ಕೆಟ್ಟದಾದಂತಹ ಮಾತನ್ನ ಆಡುವಂತಹದ್ದನ್ನು ನಾವು ಸೊಸೈಟಿಯಲ್ಲಿ ನೋಡ್ತೇವೆ. ಹಾಗೆಯೇ ಗಂಡಸರು ಕೂಡ ಯಾವಾಗಲೂ ಗಂಡಸು ಅನ್ನುವಂತಹದ್ದು ಒಬ್ಬ ಪುರುಷ ಅಂತಂದ್ರೆ ಬೆಂಕಿಯ ರೀತಿಯಲ್ಲಿ ಇರಬೇಕು ಅನ್ನುವಂತಹ ತಪ್ಪು ಕಲ್ಪನೆಯಲ್ಲೂ ಕೂಡ ನಾವಿರ್ತೇವೆ. ನಾನು ಏನನ್ನ ಮಾಡಿದರೂ ನನ್ನ ಸಿಟ್ಟು ಕೂಡ ಅದು ಪುರುಷನಾಗಿ ನಾನು ಅದನ್ನ ನನ್ನಲ್ಲಿ ಇರಲೇಬೇಕು, ನಾನು ನನ್ನ ಹೆಂಡತಿಯನ್ನ ನಿಯಂತ್ರಿಸಲೇಬೇಕು ಅನ್ನುವಂತಹ ಈ ಒಂದು ಹಠಮಾರಿತನವನ್ನ, ಠೇಂಕಾರವನ್ನು ಕೂಡ ಇವರು ಇಟ್ಟುಕೊಳ್ತಾರೆ. ಆದರೆ ಈ ಎರಡೂ ರೀತಿಯ ಆ ಒಂದು ಬಾಹ್ಯದಲ್ಲಿ ಬಂದು ಪ್ರದರ್ಶನಗೊಳಿಸಬಹುದಾದಂತಹ ಸಿಟ್ಟು ಕರ್ಕಾಟಕ ರಾಶಿಯವರಿಗೆ ಕೆಟ್ಟದ್ದಾಗಿಯೇ ಪರಿಣಮಿಸುತ್ತೆ. ಯಾಕೆ ಅಂತಂದ್ರೆ ಇವರ ಆ ಒಂದು ಠೇಂಕಾರ ಏನಾಗುತ್ತೆ, ಆ ಠೇಂಕಾರವನ್ನ ರೂಪಿಸಿಕೊಡಬಹುದಾದಂತಹ ಸರ್ವತ್ರ ಶಕ್ತಿಯನ್ನ ಚಂದ್ರ ಇವರಿಗೆ ಒದಗಿಸ್ತಾನಾದರೂ ಈ ಮನೆಯ ಯಜಮಾನನಾಗಿ ಅದನ್ನ ನಿಯಂತ್ರಿಸುವಂತಹ, ಅದನ್ನ ನಾನು ಈ ಒಂದು ಠೇಂಕಾರವನ್ನ ಸೋಲಿಸ್ತೇನೆ ಅನ್ನುವಂಥ ನಿರ್ಧಾರವನ್ನ ಇವರ ದಾಂಪತ್ಯದ ಸ್ಥಳದ ಯಜಮಾನಾಗಿರ್ತಕ್ಕಂಥ ಶನೈಶ್ಚರ ಅಡ್ಡಗಾಲನ್ನ ಹಾಕ್ಲಿಕ್ಕೆ ನೋಡ್ತಾ ಇರ್ತಾನೆ. ನಿರಂತರವಾದ ಇವರಿಬ್ಬರ ಅಂತರ್ಕಲಹ ಜಾತಕದಲ್ಲಿ ಅನೇಕ ರೀತಿಯಲ್ಲಿ ಅದು ಬೆಂಕಿಯನ್ನ ಎಬ್ಬಿಸುವಂತಹ ಒಂದು ಸ್ವರೂಪದಲ್ಲಿ ನ್ಯೂಕ್ಲಿಯಸ್ ಅನ್ನ ಹೊಂದಿದ್ರೆ ಅದು ದಾಂಪತ್ಯವನ್ನ ಹಾಳು ಮಾಡುವಂತಹ ವಿಚಾರವಾಗಿ ಏನಾಗಬಹುದು, ಬೆಳೆದು ನಿಲ್ಲಬಹುದು.
ಹಾಗಾದ್ರೆ ಇವರಿಬ್ಬರ ಸಂಘರ್ಷ ಮಾತ್ರ ಅಥವಾ ಇವರಿಬ್ಬರ ಅನ್ಯೋನ್ಯತೆ ಮಾತ್ರ ಆ ಜಾತಕವನ್ನ ದಾಂಪತ್ಯದ ವಿಚಾರದಲ್ಲಿ ಎದ್ದೇಳಿಸುವ ಅಥವಾ ಬೀಳಿಸುವಂತಹ ಒಂದು ಗುಣಧರ್ಮವನ್ನು ಹೊಂದಿರೋದಿಲ್ಲ. ಅದರ ಬದಲು ಕೇತುವಿನ ಒಂದು ಪಾಲು ಕೂಡ ಇರುತ್ತೆ. ರಾಹು ಎಲ್ಲ ಸಂದರ್ಭಗಳಲ್ಲಿಯೂ ಇವರನ್ನ ಒಳಿತಿನ ದಾರಿಯ ಬೇಕಾದಂತಹ ವೇದಿಕೆಗೆ ತಳ್ತಾನೆ ಅನ್ನುವಂಥದ್ದನ್ನು ಕೂಡ ನಾವು ಊಹಿಸಬಾರ್ದು. ರಾಹು ಕೂಡ ಅಷ್ಟೇ ಪ್ರಮಾಣದಲ್ಲಿ ತೊಂದರೆಯನ್ನು ಕೊಡ್ತಾನೆ. ಯಾಕೆ ಅಂತಂದ್ರೆ ಈ ರಾಶಿಯವರಿಗೆ ರಾಹು ಅಕಸ್ಮಾತ್ ಆಗಿ ಕುಂಭದಲ್ಲಿ ಇದ್ದಿದ್ರೆ ತನ್ನದೇ ಆದಂತಹ ಸ್ವರೂಪದಲ್ಲಿ ರಾಹು ಏನು ಮಾಡ್ತಾನೆ, ಈ ಮಿಥುನ ರಾಶಿಯವರ ಕೌಟುಂಬಿಕ ವಿಚಾರಗಳನ್ನ ಹಾಳು ಮಾಡುವಂತಹ ತನ್ನ ಶಕ್ತಿಯನ್ನು ಪಡೆದು ಬಿಡ್ತಾನೆ. ಯಾಕೆ ಅಂತಂದ್ರೆ ಅವನಿಗೆ ಎಲ್ಲಿ ಅದು ಸಹಕಾರಿಯಾಗಿ ನಿಂತ್ಕೊಳ್ಳುತ್ತೆ ಅಂತಂದ್ರೆ, ಅವನು ಕುಂಭದಲ್ಲಿ ತನ್ನ ಸಂಯೋಜನೆಯನ್ನ ಕಂಡುಕೊಂಡಾಗ ನೇರವಾಗಿ ಕೇತು ಏನಾಗ್ತಾನೆ, ಕೌಟುಂಬಿಕ ಸ್ಥಾನವಾದ ಅಂದ್ರೆ ಕೌಟುಂಬಿಕ ಸ್ಥಾನ ಯಾರಿಗೆ, ಈ ಒಂದು ಕರ್ಕಾಟಕ ರಾಶಿಯವರಿಗೆ ಆ ಸ್ಥಾನವಾದಂತಹ ಒಂದು ಸಿಂಹ ರಾಶಿಯಲ್ಲಿ ಕೇತುವಿನ ಉಪಸ್ಥಿತಿ ಇರೋದ್ರಿಂದ ಆ ಪರಸ್ಪರರಲ್ಲಿ ಇರುವಂತಹ ಆ ಒಂದು ಮರಣದ ಸ್ಥಾನದಲ್ಲಿ ಇರುವಂತಹ ರಾಹುವು ಮತ್ತು ಕೌಟುಂಬಿಕ ಸ್ಥಾನದಲ್ಲಿ ಇರುವಂತಹ ಕೇತುವು ಏನ್ ಮಾಡ್ತಾರೆ, ರಾಹು ಮರಣವನ್ನ ತರುವಂತಹ ಒಂದು ಕೆಟ್ಟ ವಿಚಾರಕ್ಕೆ ಕೈ ಹಾಕ್ತಾನೆ ಅಂತಲ್ಲ, ಅದಕ್ಕೆ ಬೇಕಾದಂತಹ ಪೂರಕ ಸಂದರ್ಭ ಬಂದ್ರೆ ಅದನ್ನು ಅವನು ಮಾಡಿಬಿಡಬಹುದು. ಯಾಕೆಂದ್ರೆ ಅನೇಕರ ಜೀವನದಲ್ಲಿ ನಾವು ನೋಡಿದ್ದೇವೆ, ದುಡುಕಿ ಬದುಕಬಹುದಾದಂತಹ ಕೆಲವರು ಯಾವುದೋ ಒಂದು ಆ ಸಂದರ್ಭದ ಗಂಡ ಹೆಂಡರ ನಡುವಿನ ಜಗಳದ ಸಂದರ್ಭದಲ್ಲಿ ಅಲ್ಲಿಗೆ ಮುಗಿಸದೆ ಆತ್ಮಹತ್ಯೆಯನ್ನು ಮಾಡ್ಕೊಳ್ಳುವಂತಹ ಸಂದರ್ಭವನ್ನು ನಿರ್ಮಾಣ ಮಾಡ್ಕೊಂಡು ಬಿಡ್ತಾರೆ. ಹಾಗಾಗಿ ಯಾವುದೇ ಸಂದರ್ಭ ಇರಲಿ, ಬದುಕಿನ ಸಂದರ್ಭದಲ್ಲಿ ಯಾವುದೇ ರೀತಿಯ ಬಿರುಗಾಳಿ ಯಾವಾಗಲೂ ಯಾವ ರೀತಿಯಲ್ಲೂ ಅದು ಬಂದು ಎದ್ದೇಳಬಹುದು. ಆ ಕಾರಣಕ್ಕಾಗಿ ನಾವು ಸರ್ರನೆ ನಿರ್ಧಾರವನ್ನ ಪಡೆಯಕೂಡದು. ಈಗ ಕೆಲವು 3-4 ದಿನಗಳ ಹಿಂದಿನ ಈ ಒಂದು ಅಹಮದಾಬಾದ್ ಏನು ವಿಮಾನ ದುರಂತವನ್ನ ಕಂಡಾಗ ಎಷ್ಟೊಂದು ರೀತಿಯ ಬಾಳಿ ಬದುಕಬೇಕಾದಂತಹ ಕುಟುಂಬಗಳು ಏನಾಗಿದೆ, ಸುಟ್ಟು ಕರಕಲಾಗಿ ಹೋದಂತಹ ದುಸ್ಥಿತಿಯನ್ನು ಕಂಡಿದ್ದೇವೆ. ಅದು ಅಕಸ್ಮಾತ್ ಆಗಿ ಅದು ಯಾವುದೋ ಒಂದು ನಮ್ಮ ಅದನ್ನ ನಾವು ಇದೇ ಕಾರಣದಿಂದ ಅನ್ನುವಂಥದ್ದಕ್ಕಾಗಿ ಇದಮ್ಮಿತ್ತಮ್ ಅಂತ ಹೇಳಲಿಕ್ಕೆ ಸಾಧ್ಯವಾಗೋದಿಲ್ಲ. ಅದು ಯಾವುದೋ ಕಾರಣ ಕೂಡ್ಕೊಂಡು ಅದು ಅಂತಹದ್ದು ಸಂಭವಿಸಿರ್ತದೆ. ಆದರೆ ಬದುಕನ್ನ ಹಾಳು ಮಾಡಿಕೊಡುವಂತಹ ದಾಂಪತ್ಯದ ಸಂದರ್ಭದ ವಿಚಾರಗಳು ಆ ಪರಸ್ಪರರ ಗಂಡ ಹೆಂಡತಿಯರ ಮೂಲಕವಾಗಿ ಅದು ನಿಯಂತ್ರಣಕ್ಕೆ ಬರಬೇಕಾಗ್ತದೆ. ಅಂತಹ ನಿಯಂತ್ರಣವನ್ನ ಸಾವಧಾನದಿಂದ, ವ್ಯವಧಾನದಿಂದ, ವಿವೇಕದಿಂದ, ಹಾಗೆಯೇ ಅಂತರಂಗದ ಪ್ರೀತಿಯಿಂದ, ಯಾಕೆಂದ್ರೆ ನಾವು ಒಟ್ಟಿಗೆ ಬಂದ ಮೇಲೆ ನಾನು ಗಂಡನನ್ನ ಪ್ರೀತಿಸಬೇಕು ಅನ್ನುವಂಥದ್ದು ಹೆಂಡತಿಯನ್ನು ಪ್ರೀತಿಸಬೇಕು ನಾನು ಅನ್ನುವಂಥದ್ದು ಗಂಡನಲ್ಲಿಯೂ ಇರದೇ ಹೋದ್ರೆ ಬದುಕು ನುಚ್ಚು ನೂರಾಗುತ್ತದೆ. ಹಾಗಾಗಿ ನಾವು ಎಂಥದೇ ಸಂದರ್ಭದಲ್ಲೂ ಮನೆಯ ಒಳಗೆ ಇದನ್ನ ನಾವು ಪರಿಹರಿಸಿಕೊಳ್ಳುತ್ತೇವೆ ಅನ್ನುವಂತಹ ವಿವೇಕವನ್ನ, ಯಾಕೆಂದ್ರೆ ಈಗ ಕರ್ಕಾಟಕ ರಾಶಿಯವರು ವಿವೇಕಿಗಳೇ ಆಗಿರ್ತಾರೆ. ಯಾಕೆಂತಂದ್ರೆ ಚಂದ್ರ ಯಾವಾಗ ಸುಪುಷ್ಟನಾಗಿರ್ತಾನೋ ಅನೇಕ ರೀತಿಯ ವಿವೇಕಗಳನ್ನ ಇವರಿಗೆ ಒದಗಿಸ್ತಾನೆ. ಕೇವಲ ಕರ್ಕಾಟಕ ರಾಶಿಯವರಿಗೆ ಅಂತಲ್ಲ, ಎಲ್ಲರಿಗೂ ಒದಗಿಸ್ತಾನೆ. ಆದ್ರೆ ಕರ್ಕಾಟಕ ರಾಶಿಯವರ ಬಗೆಗೆ ಅವನ ಸಾಫ್ಟ್ ಕಾರ್ನರ್ ಏನಿದೆ ಅದು ಹೆಚ್ಚು ಹೆಚ್ಚು ವಿಕಸನಗೊಂಡದ್ದಿರುತ್ತದೆ. ಯಾಕೆಂದ್ರೆ ಅವನ ಯಜಮಾನತ್ವದ ಕರ್ಕಾಟಕ ರಾಶಿಯ ಜನರೇ ಇರೋದ್ರಿಂದ ಹೆಚ್ಚಾಗಿ ಅವರಿಗೆ ಹೆಲ್ಪ್ ಮಾಡ್ತಾನೆ. ಅದು ದಾಂಪತ್ಯದ ಬಗೆಗೂ ಆ ಹೆಲ್ಪ್ ಇರುತ್ತೆ. ಅಷ್ಟೇ ಅಲ್ಲ, ಅವರ ವರ್ಚಸ್ಸನ್ನ ಅದು ರಾಜಕಾರಣದಲ್ಲಿರಲಿ ಅಥವಾ ಇನ್ಯಾವುದೇ ಬದುಕಿನ ಸಂದರ್ಭದ ಹೆಜ್ಜೆಗಳಲ್ಲಿರಲಿ ಅದನ್ನ ಕೊಡೋದಕ್ಕೆ ಚಂದ್ರ ಎಲ್ಲ ರೀತಿಯ ದಿನವೂ ಅವನು ತನ್ನದೇ ಆದಂತಹ ಪಾಲನ್ನು ಕೊಡ್ತಾನೆ. ಯಾಕೆಂದ್ರೆ ಅವನು ಪ್ರತಿ ಎರಡೂವರೆ ದಿನಕ್ಕೆ ಪ್ರತಿ ರಾಶಿಗೆ ಸಂಚರಿಸುವವನಾಗಿರೋದ್ರಿಂದ ಅವನಲ್ಲಿ ಆ ಒಂದು ರೀತಿಯ ಶಕ್ತಿ ಅಡಕವಾಗಿರುತ್ತೆ. ಹಾಗಾಗಿ ನಮ್ಮ ಮನುಷ್ಯರಂತೆಯೇ ಗ್ರಹಗಳು ಕೂಡ ಅವರದ್ದೇ ಆದಂತಹ ಶಕ್ತಿಯನ್ನ ವಿವಿಧ ಕಾರಣಗಳಿಗಾಗಿ ಪಡ್ಕೊಳ್ತಾರೆ ಮತ್ತು ಕಳ್ಕೊಳ್ತಾರೆ. ಆ ಪಡೆದುಕೊಳ್ಳುವಂತಹ ಸಂದರ್ಭ ಚಂದ್ರನಿಗೆ ಬೇಗ ಒದಗುವುದರಿಂದ ಕರ್ಕಾಟಕ ರಾಶಿಯ ಜನ ವಿವೇಕದಿಂದ ನಾನು ಇದನ್ನ ಗೆಲ್ತೇನೆ ಇಂತಹ ಒಂದು ಸ್ಥಿತಿಗತಿಗಳು ಬಂದಾಗ ಅನ್ನುವಂಥ ಎಚ್ಚರವನ್ನು ಸಂಪೂರ್ಣವಾಗಿ ಹೊಂದಿರಲಿ, ಬದುಕನ್ನು ಸುಧಾರಿಸಿಕೊಳ್ಳಿ. ನಮಸ್ಕಾರ.